ಮೋಸ್ಟ್ ಫಜ್ಜಿ ಚಾಕ್ಲೇಟಿ ಗೂವಿ ಸಿಂಗಲ್ ಸಾಲ್ಟ್ ಬ್ರೌನಿ ಮಾಡೋಣ. ಇದು ಎಗ್ಲೆಸ್ ಕೂಡ. ಓವನ್ ಯಾವುದು ಯೂಸ್ ಮಾಡ್ತೀರಾ ಸ್ಟವ್ ಟಾಪಲ್ಲಿ ಮಾಡೋಣ. ಸೊ ಸ್ಟವ್ ಟಾಪಲ್ಲಿ ಮಾಡಬೇಕಂದ್ರೆ ಇಲ್ಲಿ ತಿಕ್ ಬಾಟಮ್ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ರಿಂಗ್ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ನಾವು ಕಂಟೈನರ್ ಇಟ್ಟಾಗ ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಬಾರ್ದು ಬೇಸಿಗೆ ಅಂತ. ಇದನ್ನ ನಾವು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಪ್ರೀ ಹೀಟ್ ಮಾಡಬೇಕು. ಇವಾಗ ಮೆಜರ್ಮೆಂಟ್ ತೊಗೊಳ್ಳೋಣ. ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಮೆಜರ್ಮೆಂಟು ತೋರಿಸ್ತಿದ್ದೀನಿ. ಅದನ್ನ ಮೆಜರ್ಮೆಂಟ್ ಕಪ್ ಇಲ್ಲ ಅಂದವ್ರಿಗೆ ಟೀ ಸ್ಪೂನ್ ಮೆಜರ್ಮೆಂಟ್ ಕೂಡ ನೋಡ್ಬೋದು. ಇಲ್ಲಿ ಒಂದು ಹೀಪ್ ಅಲ್ಲ, ಒಂದು ಹಾಫ್ ಹೀಪ್ಸ್ ಟೀ ಸ್ಪೂನಷ್ಟು ಮೈದಾ ತೊಗೊಟ್ಟಿದ್ದೀನಿ. ಅಂದರೆ 1 ಟೇಬಲ್ ಸ್ಪೂನಷ್ಟು ಮೈದಾ. ಸೊ ಇಲ್ಲಿ ಟೋಟಲ್ 4 ಟೇಬಲ್ ಸ್ಪೂನಷ್ಟು ಮೈದಾ ತೊಗೋತಿದ್ದೀನಿ. ನೀವು ಮೈದಾ ಇಲ್ಲ ಅಂದರೆ ಇದಕ್ಕೆ ನೀವು ವೀಟ್ ಫ್ಲೋರ್ ಕೂಡ ರೀಪ್ಲೇಸ್ ಮಾಡ್ಕೋಬೋದು, ಹೆಲ್ದಿಯರ್ ಆಪ್ಷನ್ ಇರುತ್ತೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ತೊಗೋತಿದ್ದೀನಿ. ಕೋಕೋ ಪೌಡರು ಒಳ್ಳೆ ಕ್ವಾಲಿಟಿ, ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಿ. ಆವಾಗಲೇ ನಿಮಗೆ ಅದು ಕೋಕೋ ರಿಚ್ ಫ್ಲೇವರ್ ಬರುತ್ತೆ. ಬ್ರೌನಿಗೆ ಫ್ಲೇವರ್ ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಿಂಗಲ್ ಸರ್ವ್ ಬ್ರೌನಿ ಮಾಡ್ತಿರೋದ್ರಿಂದ ಮೆಜರಿಂಗು ತುಂಬ ಇಂಪಾರ್ಟೆಂಟು. ಸೊ ನಾನು ಇದಕ್ಕೆ ಒಂದು ಪಿಂಚಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡರ್ ತುಂಬ ಇಂಪಾರ್ಟೆಂಟು, ಒಳ್ಳೆ ರೈಸ್ ಕೊಡುತ್ತೆ ಬ್ರೌನಿಗೆ. ಒಂದು ಪಿಂಚು ಸಾಲ್ಟ್ ಹಾಕ್ತಿದ್ದೀನಿ. ಒಂದು 2ರಿಂದ 4 ಸ್ಪೂನಷ್ಟು ಶುಗರ್ ಹಾಕ್ತಿದ್ದೀನಿ. ಶುಗರ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಸೊ ಶುಗರ್ ಪೌಡರ್ ಹಾಕ್ತಿದ್ದೀನಿ. ಇಲ್ಲಿ ವೆನಿಲಾ ಬೀನ್ ಪೇಸ್ಟ್ ಹಾಕ್ತಿದ್ದೀನಿ. ನೀವು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೋಬೋದು. ನೀವು ಇದಕ್ಕೆ ಮೆಲ್ಟೆಡ್ ಗೀ ಇಲ್ಲ ಮೆಲ್ಟೆಡ್ ಬಟರ್ ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಗೀ ಹಾಕ್ತಿದ್ದೀನಿ. ಗೀ ಹಾಕೋದ್ರಿಂದ ನಿಮ್ಮ ಬ್ರೌನಿ ತುಂಬ ಸಾಫ್ಟ್ ಆ್ಯಂಡ್ ರಿಚ್ ಟೇಸ್ಟ್ ಬರುತ್ತೆ. ನಾವಿಲ್ಲಿ 3 to 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಆ್ಯಡ್ ಮಾಡ್ತಿದ್ದೀವಿ. ಮಿಲ್ಕ್ನ ನಾವು ಒಂದೇ ಸರಿ ಹಾಕಿ ಮಿಕ್ಸ್ ಮಾಡಬಾರ್ದು. ಗ್ರ್ಯಾಜುಲಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಬ್ಯಾಟರ್ ತುಂಬ ತಿನ್ನಾದರೆ ಬ್ರೌನಿ ಚೆನ್ನಾಗಿ ಬರಲ್ಲ. ಬ್ಯಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗೇ ಇರಬೇಕು. ಅದರಿಂದ ನಾನು ಗ್ರ್ಯಾಜುಲಿ ಸ್ವಲ್ಪ ಸ್ವಲ್ಪನೇ ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ನಾನು ಹೇಗೆ 2 ಸ್ಪೂನ್ಸ್ ಫಸ್ಟ್ ಹಾಕಿದೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಇನ್ನೂ ಒಂಚೂರು ಮಿಲ್ಕ್ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಮೂತ್ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಕನ್ಸಿಸ್ಟೆನ್ಸಿ ಸ್ಮೂತಾಗಿದೆ. ಬಟ್ ನನಗೆ ಇನ್ನೊಂದು ಚೂರು ಮಿಲ್ಕ್ ಆ್ಯಡ್ ಮಾಡಬೇಕು ಅನಿಸ್ತು. ಸೊ ಇನ್ನೊಂದು ಸ್ಪೂನು ಮಿಲ್ಕ್ ಆ್ಯಡ್ ಮಾಡಿದ್ದೀನಿ. ಟೋಟಲ್ 3 to 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಆ್ಯಡ್ ಮಾಡಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಬ್ರೌನಿಗೆ. ನಾವೀಗ ಒಂದು ಟಿನ್ ರೆಡಿ ಮಾಡೋಣ. ನಾನಿಲ್ಲೊಂದು ಚಿಕ್ಕ ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಆಯಿಲ್ ಇಲ್ಲ ಬಟರ್ ಗೀಸ್ ಮಾಡ್ಕೋಬೇಕು. ಸೊ ದಟ್ ಬ್ರೌನಿ ನಮಗೆ ಕ್ಲೀನಾಗಿ ಬರುತ್ತೆ. ಇದಕ್ಕೆ ಒಂಚೂರು ಕೋಕೋ ಪೌಡರ್ ಡಸ್ಟ್ ಮಾಡ್ಕೊತಿದ್ದೀನಿ. ಸೊ ಡಸ್ಟ್ ಮಾಡೋದ್ರಿಂದ ನಿಮಗೆ ಸ್ಟಿಕ್ಕಿ ಆಗೋಲ್ಲ ಬ್ರೌನಿ ಕಂಟೈನರಲ್ಲಿ. ಸೊ ನಿಮಗೆ ಇಲ್ಲಿ ಬಟರ್ ಪೇಪರ್ ಹಾಕಬೇಕು ಅನ್ನೋ ನೆಸಸರಿ ಏನಿಲ್ಲ. ಗ್ರೀಸ್ ಮಾಡಿ ಚೆನ್ನಾಗಿ ಕೋಕೋ ಪೌಡರಿಂದ ಡಸ್ಟ್ ಮಾಡಿದ್ರೆ ಸಾಕು, ಬ್ರೌನಿ ಸ್ಟಿಕ್ ಆಗೋದಿಲ್ಲ. ಸೊ ನಾನು ಇವಾಗ ಬ್ಯಾಟರ್ನ ಕಂಟೈನರ್ಗೆ ಪೋರ್ ಮಾಡ್ಕೊತಾ ಇದ್ದೀನಿ. ಕೇಕ್ಗೂ ಏನು ಡಿಫ್ರೆನ್ಸ್ ಅಂದರೆ ಬ್ರೌನಿ ಸ್ವಲ್ಪ ತಿಕ್ಕಾಗಿ ಫಜ್ಜಿಯಾಗಿರುತ್ತೆ. ಕೇಕ್ ಅಂದರೆ ತುಂಬ ಏರಿಯಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಬ್ರೌನಿ ಅಂತ ಹೇಳ್ತಾರೆ. ಅದು ಅಲ್ದಿರ ತುಂಬ ಚಾಕ್ಲೇಟ್ ರಿಚ್ ಇರುತ್ತೆ. ಬೇಕಂದ್ರೆ ನೀವು ಇನ್ ಬಿಟ್ವೀನ್ ಚಾಕೋ ಚಿಪ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಟಾಪಿಂಗಲ್ಲಿ ವೈಟ್ ಚಾಕ್ಲೇಟು ಮತ್ತು ಡಾರ್ಕ್ ಚಾಕ್ಲೇಟಿಂದ ಸ್ವಲ್ಪ ಗಾರ್ನಿಷ್ ಮಾಡ್ತಿದ್ದೀನಿ. ನೀವು ನಿಮ್ಮ ಚಾಯ್ಸ್ ಆಫ್ ಚಾಕ್ಲೇಟಿಂದ ಗಾರ್ನಿಷ್ ಮಾಡ್ಬೋದು. ವೈಟು ಸ್ವಲ್ಪ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ. ಈವನ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಡಾರ್ಕ್ ಚಾಕ್ಲೇಟ್ ಒಂದು 3-4 ಚಂಕ್ಸು ಮತ್ತು ವೈಟ್ ಚಾಕ್ಲೇಟ್ ಒಂದು 3-4 ಚಂಕ್ಸು, ಅದ್ರ ಜೊತೆ ಸ್ವಲ್ಪ ಚಾಪ್ ವಾಲ್ನಟ್ಸ್ ಕೂಡ ಹಾಕ್ತೀನಿ. ಸೊ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂತ. ಇವಾಗ ನಮ್ಮದು ಬ್ರೌನಿ ಟಿನ್ ರೆಡಿಯಾಗಿದೆ. ಇವಾಗ ಪ್ರೀ ಹೀಟ್ ಆಗಿದೆಯಲ್ಲ, ಇಲ್ಲಿ 10 ನಿಮಿಷ ಆ ಕಂಟೈನರಲ್ಲಿ ನಾನು ಇಡ್ತಿದ್ದೀನಿ. ಇಟ್ಬಿಟ್ಟು ಕ್ಲೋಸ್ ಮಾಡಿ ಇನ್ನೊಂದು 10ರಿಂದ 12 ನಿಮಿಷ ಇದನ್ನು ಬೇಕ್ ಮಾಡೋಕ್ಕೆ ಬಿಡಬೇಕು. ನಾವು ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಬೇಕ್ ಮಾಡಬೇಕು. ಇವಾಗ ನೀವು ನೋಡ್ಬೋದು ಇಲ್ಲಿ ಬ್ರೌನಿ ರೆಡಿಯಾಗಿದೆ. ಮೇಲೆ ಎಷ್ಟು ಚಾಕ್ಲೇಟಿ ಗೂಯಾಗಿ ಎಷ್ಟು ಚೆನ್ನಾಗಿದೆ. ಇದನ್ನ ಒಂದು 5 ನಿಮಿಷ ಕೂಲ್ ಡೌನ್ ಮಾಡೋಕ್ಕೆ ಬಿಡಿ. ಕೂಲ್ ಡೌನ್ ಆದಮೇಲೆ ಸೈಡಲ್ಲಿ ಸ್ವಲ್ಪ ನೈಫ್ ಹಿಂಗೆ ರನ್ ಥ್ರೂ ಮಾಡಿದಾಗ ಹಿಂಗೆ ಈಸಿಯಾಗಿ ಟಿನ್ನಿಂದ ಹೊರಗಡೆ ಬರುತ್ತೆ. ನಾನು ಸೈಡಲ್ಲಿ ಹಿಂಗೆ ಸ್ವಲ್ಪ ಚಾಕುನಲ್ಲಿ ಹಿಂಗೆ ಕಟ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಗೆ ಈಸಿಯಾಗಿ ನೋಡಿ ಕೈಯಲ್ಲಿ ಒಂಚೂರು ಸ್ಟಿಕ್ ಆಗದಿರ ಹಾಗೆ ಬರುತ್ತೆ. ನೀವು ಇದೇ ಥರ ಯಾವ ಕೇಕು ಏನಾದರೂ ಸರಿ ನೀವು ಓವನ್ ಇಲ್ದಿರ ಬೇಕ್ ಮಾಡ್ಬೋದು.
ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬ್ರೌನಿ. ಇಟ್ಸ್ ವೆರಿ ಟೆಂಪ್ಟಿಂಗ್ ಆ್ಯಂಡ್ ಇಟ್ಸ್ ವೆರಿ ಡಿಲಿಷಿಯಸ್. ಯಾರಿಗೂ ಕೊಡ್ದಿರಾ ನೀವು ಒಬ್ಬರೇ ಸಿಂಗಲ್ಸ್ ಬ್ರೌನಿ ಮಾಡಿಕೊಂಡು ಎಂಜಾಯ್ ಮಾಡಿ. ಇದನ್ನ ನೀವು ಐಸ್ ಕ್ರೀಮ್ ಜೊತೆ ಕೂಡ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನೀಗ ಬ್ರೌನಿನ ಹಾಫ್ ಕಟ್ ಮಾಡಿ ತೋರಿಸ್ತಿದ್ದೀನಿ. ಇನ್ ಬಿಟ್ವೀನ್ ಚೆನ್ನಾಗಿ ಬೇಕಾಗಿದೆ, ಎಲ್ಲೂ ಕೂಡ ರಾ ಇಲ್ಲ. ಮತ್ತು ಇಲ್ಲಿ ನೋಡ್ಬೋದು ಎಷ್ಟು ಫಜ್ಜಿ ಆಗಿದೆ, ತುಂಬ ಚೆನ್ನಾಗಿದೆ. ಪ್ಲೀಸ್ ಹ್ಯಾವ್ ಆ್ಯನ್ ಎಂಜಾಯ್.